Hello, Namaskara. Nanim Arpita Abhishek. Welcome back to my YouTube channel. Firstly, thank you so much. Nam channel 30,000 subscribers ದಾಟಿದೆ. I'm so happy. ಹೊಸ ವರ್ಷಕ್ಕೆ ಗಿಫ್ಟ್ ನನಗೆ ನಿಮ್ಮ ಕಡೆಯಿಂದ. And also happy new year. ನೀವು ಈ ವರ್ಷ ಏನೇನೆಲ್ಲ ಅನ್ಕೊಂಡಿದ್ದೀರೋ ಅದೆಲ್ಲ ಅಚೀವ್ ಆಗಲಿ ಅಂತ I'll keep you all in my prayers. I promise. So, ನಾವು ಲಾಸ್ಟ್ ವಿಡಿಯೋಲಿ ನಾನು TMRR ಮೆಥಡ್ ಬಗ್ಗೆ ಹೇಳಿದ್ದೆ. ಅಂದರೆ ಟಾರ್ಗೆಟ್, ಮೆಷರ್, ರಿವ್ಯೂ, ರಿಫ್ಲೆಕ್ಟ್ ಬಗ್ಗೆ. ಸೊ ನೀವು ಇನ್ನೂ ಆ ವಿಡಿಯೋ ನೋಡಿಲ್ಲ ಅಂತ ಅಂದರೆ ಐ ವುಡ್ ಹೈಲಿ ಸಜೆಸ್ಟ್ ಫಸ್ಟ್ ಆ ವಿಡಿಯೋ ನೋಡ್ಕೊಂಡು ಬಂದು ಆಮೇಲೆ ಈ ವಿಡಿಯೋ ಕಂಟಿನ್ಯೂ ಮಾಡಿ. ನಾನು ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ಅದರಲ್ಲಿ ನಾವು ಆಲ್ರೆಡಿ ರಿವ್ಯೂ ಆ್ಯಂಡ್ ರಿಫ್ಲೆಕ್ಟ್ ಬಗ್ಗೆ ಮಾತಾಡ್ಬಿಟ್ವಿ. ಆ್ಯಂಡ್ 2024ದು ರಿವ್ಯೂ ರಿಫ್ಲೆಕ್ಷನ್ ಎಲ್ಲ ಮಾಡಿದ್ದೀವಿ. ಆ್ಯಂಡ್ ಐ ಆಮ್ ಸೋ ಹ್ಯಾಪಿ. ಎಷ್ಟೊಂದು ಜನ ನನಗೆ ಇನ್ಸ್ಟಾಗ್ರಾಮಲ್ಲೆಲ್ಲ ನೀವು ಮೆಸೇಜ್ ಕಳಿಸ್ತಾ ಇದ್ರಿ, ಟ್ಯಾಗ್ ಮಾಡ್ತಾ ಇದ್ರಿ, ನಾನು ಇದನ್ನೆಲ್ಲ ಬರ್ಕೊಂಡಿದ್ದೀನಿ ಅಂತ. ಐ ಆಮ್ ಸೂಪರ್ ಹ್ಯಾಪಿ. ಸೊ ಇವತ್ತು ನಾವು ಕೂತು ಟಾರ್ಗೆಟ್ ಆ್ಯಂಡ್ ಮೆಷರ್ ಹಾಕೊಳ್ಳೋಣ ಫಾರ್ 2025. ಸೊ ನಾನು ಆಲ್ರೆಡಿ ಅದನ್ನು ಮಾಡಿಬಿಟ್ಟಿದ್ದೀನಿ. ಇವತ್ತು ಬೆಳಗ್ಗೆನೆ ಕೂತು ಎಲ್ಲ ಬರೆದಿದ್ದೀನಿ. ಸೊ ನಾನು ನೆನ್ನೆನೇ ಹೇಳ್ದಂಗೆ ನೀವು ಗೋಲ್ಸ್ ಬರೆಯುವಾಗ, ನಿಮ್ಮ ಟಾರ್ಗೆಟ್ಸ್ ಬರೆಯುವಾಗ ಕ್ಯಾಟಗರೀಸ್ ಹಾಕೊಳ್ಳಿ. ಬಿಕಾಸ್ ಅದರ್ವೈಸ್ ನಾವು ಯಾವುದ್ರ ಮೇಲೆ ಫೋಕಸ್ ಮಾಡಬೇಕು ಗೊತ್ತಾಗಲ್ಲ. ಬೇಸಿಕ್ ಕ್ಯಾಟಗರೀಸ್ ಬಂದ್ಬಿಟ್ಟು ಫಿಸಿಕಲ್ ಹೆಲ್ತ್ ಗೋಲ್ಸ್, ಮೆಂಟಲ್ ಹೆಲ್ತ್ ಗೋಲ್ಸ್, ಕರಿಯರ್ ಗೋಲ್ಸ್, ಫಿನಾನ್ಷಿಯಲ್ ಗೋಲ್ಸ್, ರಿಲೇಷನ್ಶಿಪ್ ಗೋಲ್ಸ್, ಟ್ರಾವೆಲ್ ಗೋಲ್ಸ್, ಮಟೀರಿಯಲಿಸ್ಟಿಕ್ ಗೋಲ್ಸ್. ಇದು ಬಿಟ್ಟು ನಿಮಗೆ ಬೇರೆ ಏನಾದರೂ ಇದೆ ಅಂತ ಅಂದರೆ ನೀವು ಎಕ್ಸ್ಟ್ರಾಸ್ ಹಾಕ್ಕೊಳ್ಬೋದು. ಸೊ ನಾನು ಎಲ್ಲನೂ ಹೇಳಲ್ಲ ಇಲ್ಲಿ ಏನೇನು ಅಂತ, ಬಿಕಾಸ್ ಈ ವರ್ಷದಲ್ವಾ ದೇರ್ ಆರ್ ಅ ಲಾಟ್ ಆಫ್ ಥಿಂಗ್ಸ್. ಅಂದರೆ ಇವಿಲ್ ಐ ಇಸ್ ರಿಯಲ್ ಅಂತ ಹೇಳ್ತಾರೆ. ಸೊ ಎಲ್ಲರ ಕಣ್ಣು ಒಂದೇ ಥರ ಇರಲ್ಲ, ಎಲ್ಲರ ದೃಷ್ಟಿ ಒಂದೇ ಥರ ಇರಲ್ಲ ಅಂತ. ಆ್ಯಂಡ್ ಆಲ್ಸೋ ಅದೇನೋ ಹೇಳಿಬಿಟ್ರೆ ಚೆನ್ನಾಗಿರಲ್ಲ, ಮಾಡಿ ತೋರಿಸಾದ್ಮೇಲೆ ಹೇಳಿದ್ರೆ ಅದಕ್ಕೆ ಇನ್ನೊಂಚೂರು ವ್ಯಾಲ್ಯೂ ಆ್ಯಡ್ ಆಗುತ್ತೆ ಅಂತ. ಸೊ ಎಲ್ಲನೂ ಹೇಳಲ್ಲ, ಒಂದೊಂದು ಚೂರು ಹೇಳ್ತಾ ಹೋಗ್ತೀನಿ, ಆಯಿತಾ. ಸೊ ಹೇಳೋದ್ರ ಜೊತೆ ವಿಲ್ ಆಲ್ಸೋ ಬಿ ಡೂಯಿಂಗ್ ಆರ್ ವಿಷನ್ ಬೋರ್ಡ್. ಸೊ ಸೈಮಲ್ಟೇನಿಯಸ್ಲಿ, ಬಿಕಾಸ್ ನಾನು ಇಲ್ಲಿ ಏನು ಗೋಲ್ಸ್ ಇದೆ ಅದನ್ನೇ ನನ್ನ ವಿಷನ್ ಬೋರ್ಡ್ಗೆ ಪಿಕ್ಚರ್ಸ್ ಹಾಕ್ಕೊಂಡಿರೋದು ಮೆಜಾರಿಟಿ ಆಫ್ ಇಟ್. ಸೊ ವಿಷನ್ ಬೋರ್ಡ್ ಅಂತ ಬಂದಾಗ ತುಂಬ ಜನ ಹೆಂಗೆ ಮಾಡೋದು ಏನು ಅಂತ ಎಲ್ಲ ಕೇಳ್ತಿದ್ರಿ. ಸೊ ಫಸ್ಟ್ಲಿ ನೀವು ನಿಮ್ಮ ಗೋಲ್ಸ್ನ ಬರ್ಕೊಳ್ಬೇಕು ಈ ಕ್ಯಾಟಗರೀಸಲ್ಲಿ. ಸೊ ಒನ್ಸ್ ದ ಗೋಲ್ಸ್ ಆರ್ ಸೆಟ್, ಪ್ರತಿ ಒಂದು ಗೋಲ್ಗೂ ಹುಡುಕ್ತಾ ಹೋಗಿ ಅದರ್ ರಿಲೇಟೆಡ್ ಪಿಕ್ಚರ್ಸ್. ಆ್ಯಂಡ್ ಐ ವುಡ್ ಹೈಲಿ ಸಜೆಸ್ಟ್ ಪಿಂಟ್ರೆಸ್ಟ್ ಬೆಸ್ಟ್ ಆ್ಯಪ್ ನಿಮಗೆ ಹುಡ್ಕೋಕ್ಕೆ. ಸೊ ಹುಡುಕಿದ ತಕ್ಷಣ ಫಸ್ಟ್ ಏನು ಇಮೇಜ್ ಬರುತ್ತೋ ಅದು ತೊಗೋಬೇಡಿ, ಹುಡುಕ್ತಾ ಇರಿ. ನಿಮಗೆ ಯಾವ್ದು ನೋಡಿದ ತಕ್ಷಣ ದಿಸ್ ಇಸ್ ಹೌ ಐ ವಾಂಟ್ ಇಟ್ ಟು ಬಿ ಅಂತ ಕ್ಲಿಕ್ ಆಗುತ್ತೆ ನೋಡಿ, ಆ ಪಿಕ್ಚರ್ ತೊಗೊಳ್ಳಿ. ಆ್ಯಂಡ್ ಪಿಂಟ್ರೆಸ್ಟೇ ಅಂತ ಅಲ್ಲ, ನೀವು ಬೇಕಾದರೆ ಇನ್ಸ್ಟಾಗ್ರಾಮಲ್ಲಿ ಯಾವತ್ತೋ ನನಗೆ ಈ ಅಭ್ಯಾಸ ಇದೆ, ನಾನು ಯಾವಾಗಾದರೂ ಏನಾದರೂ ನೋಡಿ ತುಂಬ ಇಷ್ಟ ಆಗೋದ್ರೆ ಅದನ್ನೆಲ್ಲ ಸ್ಕ್ರೀನ್ಶಾಟ್ ತೊಗೊಂಡು ಇಟ್ಕೊಂಡಿರ್ತೀನಿ. ಸೊ ನಾನು ವಿಷನ್ ಬೋರ್ಡ್ ಮಾಡೋ ಟೈಮಲ್ಲಿ ಒಂದು ಸತಿ ನನ್ನ ಸ್ಕ್ರೀನ್ಶಾಟ್ಸ್ ಎಲ್ಲ ನೋಡ್ತಾ ಹೋಗ್ತೀನಿ. ಇದು ನನಗೆ ಬೇಕು ಈ ವರ್ಷ, ಇದು ನನಗೆ ಈ ಥರ ಇರಬೇಕು ನನ್ನ ಲೈಫ್ ಅಂತ, ಅದನ್ನು ನಾನು ವಿಷನ್ ಬೋರ್ಡ್ಗೆ ಹಾಕೋತೀನಿ. ಸೊ ಸ್ಕ್ರೀನ್ಶಾಟ್ಸ್ ಎಲ್ಲಿಂದಾದರೂ ತೊಗೊಳ್ಬೋದು, ಅಥವಾ ನೀವೇ ಕುತ್ಕೊಂಡು ಡ್ರಾ ಮಾಡ್ಬೋದು. ಒನ್ ಆಫ್ ಮೈ ಮ್ಯಾನಿಫೆಸ್ಟೇಷನ್ ಸ್ಟೂಡೆಂಟ್ಸ್ ಇದ್ದರು, ಅವರು ಡೂಡಲ್ ಆರ್ಟಿಸ್ಟ್ ಅಂತೆ. ಸೊ ಅವ್ರದ್ದು ವಿಷನ್ ಬೋರ್ಡನ್ನು ಅವರೇ ಡೂಡಲ್ ಮಾಡಿ ಡ್ರಾಯಿಂಗ್ ಮಾಡಿ ಇಟ್ಕೊಳ್ಳೋರು. ನೀವು ಹಂಗೂ ಮಾಡ್ಬೋದು, ನಿಮ್ಮ ಕ್ರಿಯೇಟಿವಿಟಿ. ದರ್ ಇಸ್ ನೋ ಹಾರ್ಡ್ ಆ್ಯಂಡ್ ಫಾಸ್ಟ್ ರೂಲ್ ಹಿಂಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ. ನ್ಯೂಸ್ ಪೇಪರಿಂದ ಆದರೂ ಕಟ್ ಮಾಡ್ಕೊಳ್ಬೋದು, ಅಥವಾ ಇವಾಗ ಪಿಕ್ಚರ್ಸ್ ನಿಮ್ಗೇನು ಸಿಗುತ್ತೆ ಅದನ್ನು ನೀವೇ ಎಡಿಟ್ ಮಾಡಿ ನಿಮ್ಮ ಫೇಸ್ನ ಹಾಕೋಬೋದು. ಏನೇನೋ AI ಟೆಕ್ನಾಲಜಿ ಆ್ಯಪ್ಸ್ ಎಲ್ಲ ಇದೆ. ನನಗೆ ಅಷ್ಟೊಂದೆಲ್ಲ ಟೈಮ್ ಇಲ್ಲ, ಬಟ್ ಕೆಲವೊಂದು ನಾನು ಪರ್ಸ್ನಲೈಸ್ ಮಾಡ್ಕೊತೀನಿ, ತೋರಿಸ್ತೀನಿ ಅದನ್ನು. ಸಿಕ್ಕಾಬಟ್ಟೆ ಹೊಟ್ಟೆ ಹಸಿವಾಗ್ತಾ ಇದೆ ಇವತ್ತು. ಎನಿವೇಸ್, ನೀವು ಫೋಟೋಸ್ ಎಲ್ಲ ಫೈನಲ್ ಮಾಡ್ಕೊಂಡಾದ್ಮೇಲೆ ಅದನ್ನು ಪ್ರಿಂಟೌಟ್ ತೊಗೋಬೇಕು. ನೀವು ಐದರ್ A4 ಶೀಟ್ ನಾರ್ಮಲ್ ಪೇಪರಲ್ಲಾದರೂ ಪ್ರಿಂಟೌಟ್ ತೊಗೋಬೋದು. ದಟ್ ಈಸ್ ಮಚ್ ಮೋರ್ ಚೀಪರ್, ಬಿಕಾಸ್ ನಿಮಗೆ ₹1 ಏನೋ ಒಂದು A4 ಸೈಜ್ ಶೀಟ್ ಪ್ರಿಂಟ್ ತೊಗೊಳಕ್ಕೆ, ಅದನ್ನು ಮಾಡ್ಬೋದು. ಅಥವಾ ನಾನು ಯೂಶಲಿ ಏನು ಮಾಡ್ತೀನಿ ಅಂತ ಅಂದರೆ ಇದು ಫೋಟೋ ಪ್ರಿಂಟೌಟ್ಸ್ ತೊಗೋತೀನಿ. ಸೊ ಇವಾಗಷ್ಟೇ ನನಗೆ ಎಲ್ಲ ಫೋಟೋಸು ಪ್ರಿಂಟೌಟ್ ತೊಗೊಂಡು ಬಂದು ಕೊಟ್ಟಿದ್ದಾನೆ. ಹಾಗಾಗಿ ನನಗೆ ಲೇಟ್ ಆಯಿತು. ಇಷ್ಟು ಹೊತ್ತಿಗೆ ಇವಾಗ ಸಂಜೆ ಕುತ್ಕೊಂಡು ವಿಷನ್ ಬೋರ್ಡ್ ಮಾಡ್ತಾಯಿದ್ದೀನಿ. ಅದರ್ವೈಸ್ ಐ ಹ್ಯಾಡ್ ಟು ಡೂ ಇಟ್ ಇನ್ ದ ಮಾರ್ನಿಂಗ್ ಇಟ್ ಸೆಲ್ಫ್. ಬಟ್ ಅದನ್ನು ಹಿಂಗೆ ನೋಡೋದು ಬದಲು ಇನ್ನೊಂದು ಥರ ನೋಡ್ಬೋದು. ಹೆಂಗೆ ಗೊತ್ತಾ, ಪಾಪ ಅವ್ನು ನನಗೋಸ್ಕರ ಹೋಗಿ ತೊಗೊಂಡು ಬಂದು ಕೊಟ್ಟಿರೋದಕ್ಕೆ ನಾನು ಇವತ್ತೇ ಕುತ್ಕೊಂಡು ವಿಡಿಯೋ ಮಾಡೋಕ್ಕಾಗ್ತಿದೆ. ನಾನೇ ತೊಗೊಂಡು ಬಂದು ಆಮೇಲೆ ಮಾಡ್ತೀನಿ ಅಂದಿದ್ರೆ ಪ್ರಾಬಬ್ಲಿ ಇವತ್ತು ಮಾಡೋಕ್ಕೆ ಆಗ್ತಿರ್ಲಿಲ್ವೇನೋ. ಸೊ ಬಿಗ್ ಥ್ಯಾಂಕ್ಸ್ ಟು ಅಭಿ. ಅದಕ್ಕೆ ಲೈಫಲ್ಲಿ ಯಾವಾಗಲೂ ಇನ್ನೊಂದು ಪರ್ಸ್ಪೆಕ್ಟಿವ್ ಇರುತ್ತೆ, ಹಂಗೆ ನೋಡಿದ್ರೆ ಲೈಫ್ ಇನ್ನೂ ಚೆನ್ನಾಗಿ ಅನಿಸುತ್ತೆ. ಸೊ ಪಿಕ್ಚರ್ಸ್ ಎಲ್ಲ ಯಾವ್ದಾದ್ರು ಬೇಕೋ ಅದನ್ನು ನಾನು ಪ್ರಿಂಟೌಟ್ ತೆಗ್ಸಿದ್ದೀನಿ. ಐ ಥಿಂಕ್ 21 ಫೋಟೋ ಏನೋ ಇದೆ ಇದರಲ್ಲಿ.
ಆ್ಯಂಡ್ ಒಂದೊಂದು ನಾನು ಏನು ಮಾಡ್ತೀನಿ, ಕೋಟ್ಸ್ ಎಲ್ಲ ನೋಡಿ ಹಿಂಗೆ ಇನ್ಶಾರ್ಟಲ್ಲಿ ಹೋಗ್ಬಿಟ್ಟು ಇನ್ಶಾರ್ಟಿಗೆ ಹೋಗ್ಬಿಟ್ಟು ಕೊಲಾಜ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಒಂದೇ ಫೋಟೋಲಿ 4 ಫೋಟೋ ಬರುತ್ತೆ. ಇದನ್ನ ಆಮೇಲೆ ನಾನು ಕಟ್ ಮಾಡಿಕೊಂಡು ಹಾಕೋಬೋದು. ಬಿಕಾಸ್ ವರ್ಡಿಂಗ್ಸ್ ಎಲ್ಲ ಕೋಟ್ಸ್ ಎಲ್ಲ ನಮಗೆ ಚಿಕ್ಕದಾಗಿದ್ರೂ ಸಾಕು, ದೊಡ್ಡದಾಗಿರಬೇಕು ಅಂತ ಏನಿಲ್ಲ. ಸೊ ಫೋಟೋಸ್ ತಂದಾದ್ಮೇಲೆ ಅದನ್ನು ಅಂಟಿಸೋಕ್ಕೆ ಒಂದು ಬೋರ್ಡ್ ಬೇಕಲ್ವಾ. ಸೊ ನಿಮಗೆ ಎಲ್ಲ ಕಡೆ ಕಾರ್ಡ್ಬೋರ್ಡ್ ಬೋರ್ಡ್ಸ್ ಸಿಗುತ್ತೆ. ಸೊ ಅದನ್ನು ನೀವು ಐ ಥಿಂಕ್ ಸ್ಟೇಷನರಿ ಶಾಪ್ಸಲ್ಲಿ ಸಿಗುತ್ತೆ, ಐಕಿಯಲ್ಲಿ ಸಿಗುತ್ತೆ, ಇಲ್ಲೆಲ್ಲ ತೊಗೋಬೋದು. ನಾನು ಏನು ಮಾಡ್ತೀನಿ ಅಂತ ಅಂದರೆ, ನಾನು ಈ ಥರ ಒಂದು ಫೋಟೋ ಫ್ರೇಮ್ ತೊಗೊಂಡಿದ್ದೀನಿ, ಓಕೆನಾ. ಸೊ ಇದನ್ನು ಆಲ್ಮೋಸ್ಟ್ ನಾನು 4 ವರ್ಷದ ಮುಂಚೆ ತೊಗೊಂಡಿದ್ದು, ಕೋವಿಡ್ ಟೈಮಲ್ಲಿ ತೊಗೊಂಡಿದ್ದು. ಸೊ ಎಲ್ಲಿ ಅಂತ ಅಂದರೆ ಲೋಕಲ್ ನಮ್ಮ ಮನೆ ಹತ್ರ ಒಂದು ಫೋಟೋ ಶಾಪ್ ಇತ್ತು. ಸೊ ಆ ಫೋಟೋ ಅಂಗಡಿಗೆ ಹೋಗ್ಬಿಟ್ಟು ನೋಡಿದೆ, ಒಂದಷ್ಟು ಫ್ರೇಮ್ಸ್ ಇರುತ್ತೆ. ನನಗೆ ಯಾವ್ದು ಇಷ್ಟ ಆಯ್ತು, ಇದು ಒಂಥರ ವೈಟ್ ಆ್ಯಂಡ್ ಸಿಲ್ವರ್, ನೋಡ್ಬೋದು ವೈಟ್ ಆ್ಯಂಡ್ ಸಿಲ್ವರ್ ಕ್ಯೂಟಾಗಿತ್ತು ಅಂದ್ಬಿಟ್ಟು ಇದು ತೊಗೊಂಡೆ. ಸೊ ಇವಾಗ ಏನು ಮಾಡ್ತೀನಿ ಅಂತ ಅಂದರೆ, ಇದು ಆಲ್ರೆಡಿ ಇದು ಲಾಸ್ಟ್ ಇಯರ್ ಪ್ರತಿ ವರ್ಷವೂ ಇದನ್ನೇ ಯೂಸ್ ಮಾಡೋದು. ನಾನು ಆಲ್ರೆಡಿ ಎಲ್ಲ ಹಳೆ ಫೋಟೋಸ್ ಎಲ್ಲ ಕಿತ್ತಿದ್ದೀನಿ. ಆ್ಯಂಡ್ ಇದೆಲ್ಲ ನಂದು ಹಳೆ ಕೊಳೆ ಫೋಟೋಸ್ಗಳು, ತುಂಬ ವರ್ಷದಗಳಿಂದ ಏನೇನು ಇಟ್ಕೊಂಡಿದ್ದೀನಿ ಅದೆಲ್ಲ ಫೋಟೋಸ್ಗಳದು. ನಾನು ಆ್ಯಂಡ್ ಆಲ್ಸೋ ಒಂದಷ್ಟು ಜನ ಕೇಳಿದ್ರು, ಈ ಫೋಟೋಸ್ ಏನು ಮಾಡಬೇಕು ತೆಗೆದಿದ್ದು ಅಂತ. ಯು ಕ್ಯಾನ್ ಐದರ್ ಡಿಸ್ಪೋಸ್ ಇಟ್, ನೀವು ಎಸಿಬೋದು ಅಥವಾ ಇಟ್ಕೊಳ್ಬೋದು. ನನಗೆ ಎಲ್ಲ ಇಟ್ಕೊಳ್ಳೋಕ್ಕೆ ಇಷ್ಟ, ಯಾಕಂದರೆ ಒಂದೊಂದು ಸತಿ ನನ್ನ ಸ್ಟೂಡೆಂಟ್ಸ್ಗೆಲ್ಲ ನಾನು ತೋರಿಸ್ತೀನಿ ಏನೇನೆಲ್ಲ ಇದೆ ನನ್ನ ಹತ್ರ ಫೋಟೋಸ್, ಹೆಂಗೆ ಅಚೀವ್ ಮಾಡಿದ್ದೀನಿ, ಯಾವ ಥರ ಫೋಟೋಸ್ ಇಟ್ಕೊಂಡಿದ್ದೀನಿ ಅಂತ. ಸೊ ಅದಕ್ಕೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಇನ್ನೊಂದು ನನಗಿಷ್ಟ ವಾಪಸ್ ಹೋಗ್ಬಿಟ್ಟು ನನ್ನ ಲೈಫಲ್ಲಿ ಎಷ್ಟೊಂದೆಲ್ಲ ಅಚೀವ್ ಮಾಡಿದ್ದೀನಿ ಅಂತ ನೋಡೋಕ್ಕೆ. ಸೊ ಹಾಗಾಗಿ ಇಟ್ಕೋತೀನಿ, ನೀವು ಇಟ್ಕೊಂಡ್ಲೇಬೇಕು ಅಂತ ಏನಿಲ್ಲ. ಸೊ ಇದನ್ನು ಹೀಗೆ ಓಪನ್ ಮಾಡಿದ್ರೆ, ಇರಿ ಮೈಕ್ ಹಾಕ್ಕೊಂಡ್ಬಿಡ್ತೀನಿ. ಸೊ ಇವಾಗ ಇಲ್ಲಿ ಹೀಗೆ ಕ್ಲ್ಯಾಂಪ್ಸ್ ಇರುತ್ತೆ. ಸೊ ಕ್ಲ್ಯಾಂಪ್ ತೆಗೆದ್ರೆ ಇದು ಬೋರ್ಡ್ ಸಪ್ರೇಟಾಗಿ ಹಿಂಗೆ ಬರುತ್ತೆ, ಓಕೆನಾ. ಸೊ ಈ ಬೋರ್ಡ್ ನೀವು ಇದ್ರ ಮೇಲೆ ಅಂಟಿಸೋದು. ಸೊ ನಿಮಗೆ ಇದೇ ಥರ ಬರೀ ಇದು ಒಂದು ಬೋರ್ಡ್ ಮಾತ್ರ ನಿಮಗೆ ಸಿಗುತ್ತೆ, ಐಕಿಯಲ್ಲೂ ಸಿಗುತ್ತೆ, ಮತ್ತು ಇನ್ನೂ ದೊಡ್ಡದು ಸೈಜಸ್ ನೀವು ಚೂಸ್ ಮಾಡ್ಕೋಬೋದು. ನನಗೆ ಐ ಫೆಲ್ಟ್ ದಿಸ್ ಇಸ್ ಎನಫ್ ಫಾರ್ ಮೀ. ಸೊ ಇವಾಗ ಈ ಬೋರ್ಡ್ ಮೇಲೆ ನಾನು ಪಿಕ್ಚರ್ಸ್ನೆಲ್ಲ ಸ್ಟಿಕ್ ಮಾಡ್ಕೊಳ್ಳೋದು. ಸೊ ಪಿಕ್ಚರ್ಸ್ ಇಲ್ಲಿದೆ, ಕಟ್ ಮಾಡ್ಕೊಳ್ಬೇಕು ಎಲ್ಲನೂ, ನನಗೆ ಯಾವ ಸೈಜ್ ಬೇಕು, ಹೆಂಗೆ ಬೇಕು ಅಂತ ಕಟ್ ಮಾಡ್ಕೊತೀನಿ. ಆ್ಯಂಡ್ ಅದ್ರ ಜೊತೆ ಒಂದು 3M ಟೇಪ್ ಬೇಕು. ಸೊ ದಿಸ್ ಇಸ್ ಹೌ ಇಟ್ ಲುಕ್ಸ್, 3M ಟೇಪ್. ಸೊ ಇದು ಡಬಲ್ ಸೈಡ್ ಟೇಪು, ದಪ್ಪನೂ ಇರಲ್ಲ. ಸೊ ಕಟ್ ಮಾಡಿಬಿಟ್ಟು ಇದನ್ನು ಇದಕ್ಕೆ ಅಂಟಿಸಿದ್ರೆ ವಾಪಸ್ ಕಿತ್ತಕ್ಕೂ ಈಸಿ, ಅಂಟಿಸೋಕ್ಕೂ ಈಸಿ. ಸೊ ಇದಿಷ್ಟೇ ಬೇಕಾಗಿರೋದು. ಆಮೇಲೆ ಒಂದು ಕತ್ರಿ ಫೋಟೋಸ್ನ ಕಟ್ ಮಾಡೋಕ್ಕೆ. ಸೊ ಲೆಟ್ಸ್ ಸ್ಟಾರ್ಟ್ ಒಂದೊಂದೇ. ನಾನು ಎಲ್ಲನೂ ತೋರಿಸಲ್ಲ, ಕೆಲವೊಂದು ಹೇಳ್ತಾ ಹೋಗ್ತೀನಿ. ಸೊ ಕಮಿಂಗ್ ಟು ಫಿಸಿಕಲ್ ಹೆಲ್ತ್ ಗೋಲ್ಸಲ್ಲಿ ನಾನು ಈ ಸತಿ ಇದುವರೆಗೂ ನಾನು ಈ ಗೋಲ್ನ ಇಟ್ಕೊಂಡೇ ಇಲ್ಲ. ಯೂಶಲಿ ನಾನು ಹೇರ್ ಕೇರ್ ಮಾಡ್ಕೋಬೇಕು, ಇದ್ರ ಬಗ್ಗೆ ಎಲ್ಲ ಹೇರ್ ರಿಲೇಟೆಡ್ ಪಿಕ್ಚರ್ಸ್ ಎಲ್ಲ ಇಟ್ಕೊಂಡಿದ್ದೀನಿ. ಬಟ್ ಸ್ಕಿನ್ ಕೇರ್ ನಾನು ಯಾವತ್ತೂ ನನ್ನ ಲೈಫಲ್ಲಿ ಹಾಕ್ಕೊಂಡಿಲ್ಲ. ಸೊ ಫಾರ್ ದ ವೆರಿ ಫಸ್ಟ್ ಟೈಮ್ ಸ್ಕಿನ್ ಕೇರ್ಗೋಸ್ಕರ ನಾನು ಒಂದು ಫೋಟೋ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ನೋಡ್ಬೋದು, ನನ್ನ ಹತ್ರ ಏನು 16 Pro Max ಯಾವ ಕಲರ್ ಫೋನೋ ಅದೇ ಕಲರ್ ಫೋನೇ ಇವರು ಇಟ್ಕೊಂಡಿದ್ದಾರೆ, 16 Pro Max. ಆ್ಯಂಡ್ ಶೀಟ್ ಹಾಕ್ಕೊಂಡಿದ್ದಾರೆ. ನಂಗೆ ಯೂಶಲಿ ಫೇಸ್ ಮಾಸ್ಕ್ ಹಾಕ್ಕೊಳ್ಳೋಕೆ ತುಂಬ ಇಷ್ಟ. ಸೊ ಹಾಗಾಗಿ ನನಗೆ ರೆಸೊನೇಟ್ ಆಗುತ್ತೆ. ಆ್ಯಂಡ್ ಇವ್ರು ಒಂದು ಸಣ್ಣ ಚೈನ್ ಹಾಕ್ಕೊಂಡಿದ್ದಾರೆ. ಸೊ ನಾನು ಒಂದು ಸಣ್ಣ ಚೈನ್ ಹಾಕ್ಕೊಂಡಿದ್ದೀನಿ. ಸೊ ಈ ಥರ ನನಗೆ ರೆಸೊನೇಟ್ ಆಗೋ ಥರ ಇದೆ. ಆ್ಯಂಡ್ ಅದಕ್ಕಾಗಿ ನಾನು ಈ ಫೋಟೋ ತೊಗೊಂಡೆ. ಸ್ಕಿನ್ ಕೇರ್ ಮಾಡ್ಕೋಬೇಕು ಈ ಸತಿ. ಐ ಬ್ಯಾಡ್ಲಿ ವಾಂಟ್ ಟು ಹ್ಯಾವ್, ಅದನ್ನೇ ನಾನು ಇಲ್ಲಿ ಬರ್ಕೊಂಡಿದ್ದೀನಿ. ಸೊ ಟಾರ್ಗೆಟ್ ಇಸ್ ಸ್ಕಿನ್ ಕೇರ್, ಅಂದರೆ ಗ್ಲೋಯಿ ಸ್ಕಿನ್, ಫ್ಲಾಲೆಸ್ ಸ್ಕಿನ್ ಅಂತ. ಆ್ಯಂಡ್ ಅದಕ್ಕೆ ಮೆಷರ್ TNM ಮಾಡ್ಕೋಬೇಕಲ್ಲ, ಅದರ ಮೆಷರ್ಮೆಂಟ್ ಏನೇನಂತ ಅಂದರೆ ಐ ಶುಡ್ ಹ್ಯಾವ್ ಅ ವೆರಿ ಪ್ರಾಪರ್ AM and PM ರೊಟೀನ್ ಅಂತ. ಸೊ ಅದನ್ನು ಐ ಆಮ್ ಫಿಗರಿಂಗ್ ಔಟ್. ಇನ್ನು ಆಲ್ರೆಡಿ ಕೂತ್ಕೊಂಡು ಐ ಫೆಲ್ಟ್ ಈ ಸತಿ ನಾನು ಒಂದು ಆಯಿಲ್ ಬೇಸ್ಡ್ ಕ್ಲೆನ್ಸರ್ ಯೂಸ್ ಮಾಡೋದು ಶುರು ಮಾಡಬೇಕು. ಬಿಕಾಸ್ ನನ್ನ ಸ್ಕಿನ್ ಸ್ವಲ್ಪ ಡ್ರೈ ಇರೋದ್ರಿಂದ ಬರೀ ನಾನು ವೆಟ್ ವೈಪ್ಸಲ್ಲಿ ಹೊರಿಸಿ ಫೇಸ್ ವಾಶ್ ಮಾಡೋದಕ್ಕಿಂತ ಒಂದು ಆಯಿಲ್ ಬೇಸ್ಡ್ ಕ್ಲೆನ್ಸರ್ ಯೂಸ್ ಮಾಡಿ ಆಮೇಲೆ ಫೇಸ್ ವಾಶ್ ಯೂಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಸ್ಕಿನ್ನು ಅಂತ. ಸೊ ಅದಕ್ಕೋಸ್ಕರ ನಾನು ಏನೇನು ಮಾಡಬೇಕು, ಐ ಆಮ್ ವರ್ಕಿಂಗ್ ಟುವರ್ಡ್ಸ್ ಇಟ್. ಆ್ಯಂಡ್ ನೆಕ್ಸ್ಟು ಇನ್ನೂ ಒಂದಷ್ಟಿದೆ. ಸೊ ಇನ್ನೊಂದು ನಾನು ನಂದು ಮಸಲ್ ಮಾಸ್ ಈ ಸತಿ ಇಂಪ್ರೂವ್ ಮಾಡಬೇಕು. ಬಿಕಾಸ್ ಆಲ್ಮೋಸ್ಟ್ ನಂದು ಫ್ಯಾಟ್ ಲಾಸ್ ಅಥವಾ ನಂದು ವೆಯ್ಟ್ ಲಾಸ್ ಮುಗ್ದೋಗಿದೆ. ಮಸಲ್ ಗೇನ್ ಮಾಡಬೇಕು ಈ ವರ್ಷ ಅನ್ನೋದ್ರ ಮೇಲೆ ನಾನು ಫೋಕಸ್ ಮಾಡ್ತಾ ಇದ್ದೀನಿ. ಸೊ ಅದರಲ್ಲಿ ನನಗೆ ಒಂಥರ ಆನ್ ಆ್ಯಂಡ್ ಆಫ್ ರಿಲೇಷನ್ಶಿಪ್ ವಿತ್ ಜಿಮ್. ಒಂದು ಸ್ವಲ್ಪ ದಿನ ಹೋಗಬೇಕು ಅಂತ ಇಷ್ಟ ಆಗುತ್ತೆ, ಹೋದರೆ ಖುಷಿ ಸಿಗುತ್ತೆ. ಇನ್ನೊಂದು ಸ್ವಲ್ಪ ದಿನ ನಂಗೆ ಜಿಮ್ಗೆ ಹೋಗೋಕ್ಕೆ ಇಷ್ಟ ಇಲ್ಲ, ಹೀಗೆ. ಸೊ ಈ ಸತಿ ನಾನು ಜಿಮ್ಗೆ ಹೋಗೋದ್ರ ಜೊತೆ ನಾನು ಪಿಲಾಟೆಸ್ ಸೆಷನ್ಸ್ ತೊಗೊಳ್ಬೇಕು ಅಂತ ಆಸೆ.
ಐ ನೋ ದಿಸ್ ಇಸ್ ಟ್ರೆಂಡಿಂಗ್ ಎವ್ರಿವೇರ್ ಸೋಷಿಯಲ್ ಮೀಡಿಯಾಲಿ ಇವಾಗ, ಬಟ್ ಅದಕ್ಕೆ ಅಂತಲ್ಲ, ನನಗೆ ಇನ್ಫ್ಯಾಕ್ಟ್ ಹೋದ ವರ್ಷ ನಾನು ಪ್ರೆಗ್ನೆಂಟ್ ಆಗೋದು ಮುಂಚೆಯಿಂದನೂ ನಾನು ಪಿಲಾಟೆಸ್ ಟ್ರೈ ಮಾಡಬೇಕಂತ ಇತ್ತು. ಇನ್ಫ್ಯಾಕ್ಟ್ ನನ್ನ ಫ್ರೆಂಡ್ ಹೇಳಿದ್ಲು ಜಯನಗರಲ್ಲಿ ಇದೆ ಅಂತ, ನಾನು ಬುಕ್ ಮಾಡೋಣ ಅಂತ ಎಲ್ಲ ನೋಡ್ಕೊಂಡಿದ್ದೆ, ಬಟ್ ಅದೇ ಟೈಮಲ್ಲಿ ನಾನು ಪ್ರೆಗ್ನೆಂಟ್ ಅಂತ ಗೊತ್ತಾಯಿತು. ಸೊ ಐ ಟು ಕ್ವಿಟ್. ಬಟ್ ಇವಾಗ ಇಟ್ಸ್ ಟೈಮ್. ಸೊ ಅಟ್ಲೀಸ್ಟ್ ವೀಕ್ಲಿ ಒನ್ಸ್, ಮಂತ್ಲಿ ಒಂದು 2 ಸತಿನೋ ಆ ಥರ ಪಿಲಾಟೆಸ್ ಸೆಷನ್ ತಗೋಬೇಕು ಅಂತ ಈ ಫೋಟೋ ಇಟ್ಕೊಂಡಿದ್ದೀನಿ. ಸೊ ಇದು ಪಿಲಾಟೆಸ್ ಕ್ಲಾಸಲ್ಲಿ ಒಂದು ಹುಡುಗಿ ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್ ಹಾಕ್ಕೊಂಡು ಸೇಮ್ ನಂತರದ್ದೇ ಫೋನ್ ಇಟ್ಕೊಂಡು ಫೋಟೋ ತಗೊಂಡಿದೆ. ಸೊ ಐ ಫೆಲ್ಟ್ ಇದು ಅಂದರೆ ನಂದೇ ವೈಬ್ ಥರ. ಸೊ ಅದಕ್ಕೆ ಈ ಫೋಟೋ ಇಟ್ಕೊಂಡಿದ್ದೀನಿ. ಸೊ ಇನ್ನು ಬೇರೆ ಏನೇನೋ ಇದೆ, ಅದೆಲ್ಲ ಐ ಡೋಂಟ್ ವಾಂಟ್ ಟು ಮೆನ್ಷನ್. ಆ್ಯಂಡ್ ನೆಕ್ಸ್ಟು ಕಮಿಂಗ್ ಟು ಮೆಂಟಲ್ ಹೆಲ್ತ್ ಗೋಲ್ಸ್ ಅಂತ ಬಂದಾಗ, ಈ ಸತಿ ನಾನು 5 ಬುಕ್ ಓದಬೇಕು ಅಂತ ಬರ್ಕೊಂಡಿದ್ದೀನಿ. ಸೊ ಅದರದ್ದು ಫೋಟೋ ಇಲ್ಲಿಲ್ಲ, ವಿಷನ್ ಬೋರ್ಡಲ್ಲಿ ಅದನ್ನು ಇಟ್ಕೊಂಡಿಲ್ಲ ನಾನು. ಬಿಕಾಸ್ ವಿಷನ್ ಬೋರ್ಡಲ್ಲಿ ನಾನು ಎಲ್ಲ ಟಾರ್ಗೆಟ್ಸು ಹಾಕ್ಕೊಳ್ಳಲ್ಲ. ಮೇಯ್ನ್ ಏನೇನು ನನಗೆ ಬೇಕೇ ಬೇಕು ಅಂತ ಇರುತ್ತೆ ಕೆಲವೊಂದು, ಅದನ್ನು ಹಾಕ್ಕೊಳ್ತೀನಿ. ಸೊ ಈ ಫೋಟೋ ನಾನು ವಿಷನ್ ಬೋರ್ಡಲ್ಲಿ ಹಾಕ್ಕೊಂಡಿಲ್ಲ. ಬಟ್ ನಾನು ಮೆಷರ್ಮೆಂಟ್ಸ್ ಅದಕ್ಕೆ ಏನೇನು ಬರ್ಕೊಂಡಿದ್ದೀನಿ ಅಂತ ಅಂದರೆ, ನಾನು ತುಂಬ ಬುಕ್ಸು ಹಾಕ್ಕೊಂಡಿಲ್ಲ. 1 ವರ್ಷಕ್ಕೆ 5 ಬುಕ್ಕು ಇಸ್ ವೆರಿ ಲೆಸ್, ಐ ನೋ. ಬಟ್ ನನಗೆ ಏನಾಗುತ್ತೆ, ನನಗೆ ಬಿಕಾಸ್ ನಾನು ಬೇರೆ ಇವಾಗ ಮಗುನ ಇಟ್ಕೊಂಡು ನಾನು ಬುಕ್ ಓದ್ಕೊಂಡು ಕುತ್ಕೋತೀನಿ ಅಂತ ಹೇಳೋಕ್ಕಾಗಲ್ಲ. ಸೊ ಐ ಹ್ಯಾವ್ ಅ ಲಾಟ್ ಆಫ್ ಅದರ್ ವರ್ಕ್ಸ್. ಅದ್ರ ಮಧ್ಯೆ ಬುಕ್ ಓದೋದಕ್ಕೆ ನಾನು ಎಷ್ಟು ಟೈಮ್ ಕೊಡ್ಬೋದು, ನಾನು ಅದನ್ನು ಅನಲೈಸ್ ಮಾಡಿ ನನಗೆ 5 ಬುಕ್ ಸಾಕು ಅಂತ. ಸೊ ನಾನು ಯಾವ ಬುಕ್ ಓದಬೇಕು ಅಂತಲೂ ಬರ್ಕೊಂಡ್ಬಿಟ್ಟಿದ್ದೀನಿ. ಆವಾಗ ನಾನು ಇನ್ನೂ ಫೋಕಸ್ಡ್ ಆಗಿ ಇರಬಹುದು ಅಂತ. ದಟ್ ಇಸ್ ಮೈ ಮೆಷರ್ಮೆಂಟ್. ಓಕೆನಾ? ಟಾರ್ಗೆಟ್ ಇಸ್ ರೀಡಿಂಗ್ 5 ಬುಕ್ಸ್, ಮೆಷರ್ಮೆಂಟ್ ಇಸ್ ಯಾವ ಬುಕ್ ಎಲ್ಲ ಓದಬೇಕು ಅಥವಾ ಯಾವ ಜಾನರ್ದು ಬುಕ್ ಓದಬೇಕು ಅಂತ. ಸೊ ಈ ಸತಿ ನಾನು ಮ್ಯಾನಿಫೆಸ್ಟೇಷನ್ ರಿಲೇಟೆಡ್ 1 ಬುಕ್ ಓದಬೇಕು, ಸೆಲ್ಫ್ ಹೆಲ್ಪ್ ರಿಲೇಟೆಡ್ 1 ಬುಕ್ ಓದಬೇಕು, ಪೇರೆಂಟಿಂಗ್ ರಿಲೇಟೆಡ್ 1 ಬುಕ್ ಓದಬೇಕು, ಒಂದು ಆಟೋಬಯೋಗ್ರಫಿ ಯಾರ್ದಾದ್ರೂ ಓದಬೇಕು, ಆ್ಯಂಡ್ ಒಂದು ಬಾಡಿ ರಿಲೇಟೆಡ್, ಹೆಲ್ತ್ ಆ್ಯಂಡ್ ಬಾಡಿ ರಿಲೇಟೆಡ್ 1 ಬುಕ್ ಓದಬೇಕು ಅಂತ 5 ಕ್ಯಾಟಗರೀಸ್ ಹಾಕ್ಕೊಂಡಿದ್ದೀನಿ. ಸೊ ದ್ಯಾಟ್ಸ್ ದ್ಯಾಟ್. ಆ್ಯಂಡ್ ನೆಕ್ಸ್ಟ್ ಮೆಂಟಲ್ ಹೆಲ್ತ್ಗೆ ಬೇರೆ ಬೇರೆ ಇದೆ. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಕರಿಯರ್ ರಿಲೇಟೆಡ್ ಗೋಲ್ಸ್. ಸೊ ಅಗೇನ್ ಕರಿಯರ್ಗೆ ಇದು ನಿಮ್ಗೆ ಗೊತ್ತು, ಯೂಟ್ಯೂಬಲ್ಲಿ ಇದ್ದೀರಾ ಅಂತ ಅಂದರೆ ಇದು ಸಿಲ್ವರ್ ಪ್ಲೇ ಬಟನ್, ಅಂದರೆ 100,000 ಸಬ್ಸ್ಕ್ರೈಬರ್ಸ್ ಆಗಬೇಕು ಅಂತ. ಆ್ಯಂಡ್ ಅಗೇನ್ ನೋಡಿ, ನಾನು ಇದನ್ನು ಎಡಿಟ್ ಮಾಡಿದ್ದೀನಿ, ಇದನ್ನು ಕಸ್ಟಮೈಸ್ ಮಾಡ್ಕೊಂಡಿದ್ದೀನಿ. ಅಲ್ಲಿ ಅಂದರೆ ಬೇರೆ ಯಾರ್ದೋ ಹೆಸರಿತ್ತು, ಪ್ರೆಸೆಂಟೆಡ್ ಟು ಅಂತ ಅವ್ರ ಹೆಸರಿತ್ತು, ಅದನ್ನು ಸ್ಕ್ರ್ಯಾಚ್ ಮಾಡಿಬಿಟ್ಟು ಅರ್ಪಿತಾ ಅಭಿಷೇಕ್ ಅಂತ ಡಾರ್ಕಾಗಿ ಬರ್ಕೊಂಡಿದ್ದೀನಿ. ಸೊ ಆ್ಯಂಡ್ ಆಲ್ಸೋ ಇವರು ಬ್ಲ್ಯಾಕ್ ಕಲರ್ ಟಿ ಶರ್ಟ್ ಹಾಕ್ಕೊಂಡಿದ್ದಾರೆ. ಸೊ ಇಟ್ ಈಸ್ ಲೈಕ್ ನಾನೇ ಇಟ್ಕೊಂಡಿರೋ ಥರ ಇದೆ. ಸೊ ನನಗೆ ತುಂಬ ರೆಸೊನೇಟ್ ಆಗುತ್ತೆ ಅಂತ ಇದನ್ನು ಸುಮ್ಮನೆ ಒಂದು ಸಿಲ್ವರ್ ಪ್ಲೇ ಬಟನ್ನು ಹಾಕ್ಕೋಬೋದು. ಬಟ್ ನನಗೆ ಸ್ವಲ್ಪ ಆ ಪರ್ಸ್ನಲ್ ಟಚ್ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ ಅಂತ, ಅದಕ್ಕೆ ನಿಮಗೆ ರೆಸೊನೇಟ್ ಆಗೋ ಥರ ಪಿಕ್ಚರ್ಸ್ ಇಟ್ಕೊಳ್ಳಿ ಅಂತ ಹೇಳಿದ್ದು, ಇದು ಇಟ್ಕೊಂಡಿದ್ದೀನಿ. ಆ್ಯಂಡ್ ಬೇರೆ ಏನೇನೋ ಇನ್ಸ್ಟಾಗ್ರಾಮ್ದು. ಆ್ಯಂಡ್ ಅಗೇನ್ 100K ಸಬ್ಸ್ಕ್ರೈಬರ್ಸ್ ಆಗಬೇಕು ಅಂತ ಅಂದರೆ ನಾನು ಏನು ಮಾಡಬೇಕು, ಎಷ್ಟು ವೀಡಿಯೋಸ್ ನಾನು ಹಾಕಬೇಕು ಅಥವಾ ಎಷ್ಟು ಕನ್ಸಿಸ್ಟೆಂಟ್ ಆಗಿರಬೇಕು, ಇದಕ್ಕೋಸ್ಕರ ಎಷ್ಟು ಟೈಮ್ ಕೊಡಬೇಕು, ಅದನ್ನೆಲ್ಲ ನಾನು ಬರ್ಕೊಂಡಿದ್ದೀನಿ. ಆ್ಯಂಡ್ ಆಲ್ಸೋ ಈ ವರ್ಷ ಒಂದು ಕ್ಯಾಮ್ರಾ ತೊಗೋಬೇಕು ಅಂತ. ಇದು ಅಗೇನ್ ಐ ನೋ ಮಟೀರಿಯಲಿಸ್ಟಿಕ್ ಗೋಲ್ಸಲ್ಲಿ ಬರುತ್ತೆ, ಬಟ್ ಇಲ್ಲೇ ಯೂಟ್ಯೂಬ್ಗೆ ಅಂತ ಬಂದಾಗ ವ್ಲಾಗಿಂಗ್ ಕ್ಯಾಮ್ರಾ ತೊಗೊಂಡು ಕನ್ಸಿಸ್ಟೆಂಟಾಗಿ ವ್ಲಾಗ್ ಮಾಡಬೇಕು ಅಂತ ಇಟ್ಕೊಂಡಿದ್ದೀನಿ. ಸೊ ಇದನ್ನು ತೊಗೊಂಡಾಗ ಪೋಸ್ಟ್ ಮಾಡ್ತೀನಿ, ನನ್ನ ಡ್ರೀಮ್ ಅಚೀವ್ ಆಯಿತು ಅಂತ. ಸೊ ಅಗೇನ್ ಬೇರೆ ಏನೇನು there are so many other things. Again, one more thing, ಈ ವಿಡಿಯೋಲಿ ನಾನು ಇದನ್ನು ಅನೌನ್ಸ್ ಮಾಡಿಬಿಡ್ತೀನಿ. ತುಂಬ ಜನ ಆ್ಯಕ್ಚುಲಿ ನಾನು ಲಾಸ್ಟ್ ವಿಡಿಯೋ ಹಾಕಿದಾಗೂ ನಾನು ಇವಾಗ ವೆಯ್ಟ್ ಲಾಸ್ ಪ್ರೋಗ್ರಾಮ್ ತೊಗೋತಾ ಇಲ್ಲ, ಕೋಚ್ ಮಾಡ್ತಾ ಇಲ್ಲ ಅಂದಾಗೂ ಒಂದಷ್ಟು ಜನ ನಂಗೆ ಮೆಸೇಜ್ ಮಾಡಿದ್ರಿ. ಆ್ಯಂಡ್ ಆನ್ ಎ ಡೈಲಿ ಬೇಸಿಸ್ ನಂಗೆ ತುಂಬ ಜನ ಮೆಸೇಜ್ ಮಾಡ್ತಾನೆ ಇರ್ತೀರ, ನೀವು ಪೋಸ್ಟ್ ಪ್ರೆಗ್ನೆನ್ಸಿ ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದೀರಾ, ನಮಗೂ ಹೇಳ್ಕೊಡಿ, ನಮಗೂ ಟ್ರೈನ್ ಮಾಡಿ, ಕೋಚ್ ಮಾಡಿ ಅಂತ. ನಾನು ಇಷ್ಟು ದಿನ ಇಲ್ಲ ನಾನು ಎಷ್ಟೊಂದು ಜನಕ್ಕೆ ಇನ್ಫ್ಯಾಕ್ಟ್ ರಿಪ್ಲೈ ಮಾಡಿದ್ದೆ, ಇಲ್ಲ ನಾನು ಇವಾಗ ವೆಯ್ಟ್ ಲಾಸ್ಗೆ ಕ್ಲೈಂಟ್ಸ್ ತೊಗೋತಾ ಇಲ್ಲ, ಸಾರಿ ಅಂತ ಎಲ್ಲ. ಬಟ್ ನನ್ನ ಟೀಮ್ ಅವರೆಲ್ಲ ನನಗೆ ಪುಷ್ ಮಾಡಿ ಹೇಳಿದ್ದೇನೆಂದರೆ, ತುಂಬ ಜನ ಕೇಳ್ತಿದ್ದಾರೆ ವೈ ಡೋಂಟ್ ಯು ಡೂ ಇಟ್ ಅಂತ. ಆ್ಯಂಡ್ ನನಗೂ ಅದು ಅನಿಸ್ತು, ನಾನೇನೋ ಅಚೀವ್ ಮಾಡಿದ್ದೀನಿ ಅಂತ ಅಂದರೆ ಐ ಶುಡ್ ಹೆಲ್ಪ್ ಅ ಲಾಟ್ ಆಫ್ ಅದರ್ ವಿಮೆನ್ ಔಟ್ ದೇರ್ ಟು ಅಚೀವ್ ದೇರ್ ಡ್ರೀಮ್ಸ್. ಸುಮ್ಮನೆ ನನಗೆ ಗೊತ್ತಿರೋ ನಾಲೆಡ್ಜ್ನ, ನನಗಿರೋ ಮೋಟಿವೇಶನ್, ಡಿಸಿಪ್ಲಿನ್ನ ನಾನೇ ಹಾಗೆ ಇಟ್ಕೊಂಡ್ಬಿಟ್ರೆ ಬೇರೆ ಅವ್ರಿಗೆ ಅದು ಸ್ಪ್ರೆಡ್ ಆಗಿಲ್ಲ ಅಂತ ಅಂದರೆ ಅದಕ್ಕೆ ವ್ಯಾಲ್ಯೂನೇ ಇರಲ್ಲ. ಸೊ ಅತಿ ಶೀಘ್ರದಲ್ಲಿ ವಿ ಹ್ಯಾವ್ ಆಲ್ರೆಡಿ ಸ್ಟಾರ್ಟೆಡ್ ವರ್ಕಿಂಗ್. ಇದಕ್ಕೆ ನನ್ನ ಟೀಮು ನಾನು ಎಲ್ಲ ಸೇರಿಕೊಂಡು ಸಕ್ಕದಾಗಿ ಕೆಲಸ ಮಾಡ್ತಾ ಇದ್ದೀವಿ. ಸೊ ಅತಿ ಶೀಘ್ರದಲ್ಲಿ ನಂದು ಪೋಸ್ಟ್ ಪ್ರೆಗ್ನೆನ್ಸಿ ವೆಯ್ಟ್ ಲಾಸ್ ಪ್ರೋಗ್ರಾಮ್ ಆ್ಯಂಡ್ ವೆಯ್ಟ್ ಲಾಸ್ ಆ್ಯಂಡ್ ಫ್ಯಾಟ್ ಲಾಸ್ ಪ್ರೋಗ್ರಾಮ್ ಬರೋಕ್ಕಿದೆ. ಸೊ ಸ್ಟೇ ಟ್ಯೂನ್ಡ್. ಯಾರ್ಯಾರೆಲ್ಲ ಜಾಯ್ನ್ ಆಗಬೇಕು ಅಂತ ಇದ್ದೀರಾ, ನಿಮ್ಮದು ನ್ಯೂ ಇಯರ್ ರೆಸಲ್ಯೂಷನ್ ಇದೆ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ, ಇನ್ನೊಂದು ಕೆಲವು ದಿನ ತಡ್ಕೊಳ್ಳಿ, ಪಟ್ ಅಂತ ನಿಮಗೆಲ್ಲ ಡೀಟೇಲ್ಸ್ ಇನ್ಸ್ಟಾಗ್ರಾಮಲ್ಲಿ ಹಾಕ್ತೀನಿ. ಸೊ ಜಾಯಿನ್ ಆಗ್ಬೋದು. ಆ್ಯಂಡ್ ನಾನೇ ಪರ್ಸ್ನಲ್ ಕೋಚಿಂಗ್ ಕೊಡ್ತೀನಿ, ಓಕೆನಾ? ಸೊ ದ್ಯಾಟ್ಸ್ ದ್ಯಾಟ್, ಅದನ್ನು ಬರ್ಕೊಂಡಿದ್ದೀನಿ. ಆ್ಯಂಡ್ ಇನ್ನೊಂದಷ್ಟು ಇದೆ, ಲೆಟ್ಸ್ ನಾಟ್ ಟಾಕ್ ಅಬೌಟ್ ದ್ಯಾಟ್. ಆ್ಯಂಡ್ ನೆಕ್ಸ್ಟು ಫಿನಾನ್ಷಿಯಲ್ ಗೋಲ್ಸ್. ಸೊ ನಾನು ಮಂತ್ಲಿ ಎಷ್ಟು ಅರ್ನ್ ಮಾಡಬೇಕು ಅಂತಲೂ ಬರ್ಕೊಂಡಿದ್ದೀನಿ.
ಆ್ಯಂಡ್ ಯಾವುದೇ ಸೊ ಅದು ನಂದು ಟಾರ್ಗೆಟ್. ಸೊ ತಿಂಗಳಿಗೆ ಎಷ್ಟು ಅಂತ ಎಕ್ಸ್ ಅಮೌಂಟ್ ಅಂತ ಲಾಸ್ಟ್ ಟೈಮ್ ಹೇಳಿದ್ದೆ, ಯಾರೋ ಎಕ್ಸ್ ಅಮೌಂಟ್ ಅಂದರೆ ಎಷ್ಟು ಅಂತ ಮೆನ್ಷನ್ ಮಾಡಿ ಅಂದರು. ತುಂಬ ಡೀಟೇಲ್ ಆಗಿ ಹೇಳಿದ್ರೆ ಚೆನ್ನಾಗಿರಲ್ಲ ಅಂತ ಅನಿಸುತ್ತೆ. ಬಿಕಾಸ್ ಕೆಲವೊಂದು ಇನ್ಫ್ಯಾಕ್ಟ್ ನಿಮ್ಗೆ ಗೊತ್ತಾ, ಎಷ್ಟೊಂದು ಜನ ಅನ್ಕೊತಾರೆ ಸೋಷಿಯಲ್ ಮೀಡಿಯಲ್ಲಿ ನಾವು ಏನೇನೋ ಶೇರ್ ಮಾಡ್ತೀವಿ ಅಂದರೆ ಇವ್ರು ಎಲ್ಲನೂ ಹಾಕ್ತಾರೆ ಅಂತ. ಆ್ಯಕ್ಚುಲಿ ಸೋಷಿಯಲ್ ಮೀಡಿಯಾ ಐ ಥಿಂಕ್ ನನಗೆ ಗೊತ್ತಿರೋ ಇನ್ಫ್ಲೂಯೆನ್ಸರ್ಸ್ ಆ್ಯಂಡ್ ನಾನು ಎಲ್ಲ ನೋಟಿಸ್ ಮಾಡಿರೋ ಪ್ರಕಾರ ಒಂದು 20-30% ಅಷ್ಟೇ ನಾವು ಸೋಷಿಯಲ್ ಮೀಡಿಯಲ್ಲಿ ಹಾಕೋದು. ಇನ್ನು 75-80% ಆಫ್ ಅವರ್ ಲೈಫ್ ಇಸ್ ಸ್ಟಿಲ್ ಏನು ಪ್ರೈವೇಟ್. ಫೋಟೋಸ್ ಹಾಕ್ತೀವಿ, ವಿಡಿಯೋಸ್ ಹಾಕ್ತೀವಿ ಅಂದಿದ ತಕ್ಷಣ ಎಲ್ಲನೂ ಶೇರ್ ಮಾಡ್ತೀವಿ ಅಂತಲ್ಲ, ತುಂಬ ವಿಷಯ ಹೇಳ್ಕೊಳ್ದೇ ಇರೋವಂಥದ್ದಿದೆ, ಹೇಳದೇ ಇರೋವಂಥದ್ದು ಇರುತ್ತೆ. ಅದು ಎಲ್ರಿಗೂ ಅಷ್ಟೇ ಅಲ್ವಾ. ಎಲ್ಲ ಇವಾಗ ನಿಮ್ಮ ಫ್ರೆಂಡ್ಸ್ ಹತ್ರ ಅಥವಾ ಕೊಲೀಗ್ಸ್ ಹತ್ರ ನೀವು ಎಲ್ಲನೂ ಶೇರ್ ಮಾಡ್ಕೊಳಕ್ಕಾಗುತ್ತಾ? ಇಲ್ಲ ಅಲ್ವಾ. ಹಾಗೇನೆ ಇದನ್ನು, ಓಕೆನಾ? ಸೊ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಸೊ ಅಗೇನ್ ಎಷ್ಟು ಅರ್ನ್ ಮಾಡಬೇಕು ಅಂತ ಇಸ್ ದ ಟಾರ್ಗೆಟ್. ಆ್ಯಂಡ್ ಮೆಷರ್ಮೆಂಟ್ ಬಂದ್ಬಿಟ್ಟು ಯಾವ್ಯಾವ ಸೋರ್ಸಿಂದ ನಾನು ಎಷ್ಟೆಷ್ಟು ಅರ್ನ್ ಮಾಡಬೇಕು, ಸೊ ಅದನ್ನು ನಾನು ಬರ್ಕೊಂಡಿದ್ದೀನಿ. ತಿಂಗಳ ಎಷ್ಟು ಅರ್ನ್ ಮಾಡಬೇಕು, ನಾನು ಎಷ್ಟು ಸೇವಿಂಗ್ಸ್ ಮಾಡಿರಬೇಕು, ಎಲ್ಲ ಖರ್ಚು ತಪ್ಪಿ ನಾನು ಎಷ್ಟು ಸೇವಿಂಗ್ಸ್ ಮಾಡಿರಬೇಕು, ಆ್ಯಂಡ್ ಇದನ್ನೆಲ್ಲ ಫಿನಾನ್ಷಿಯಲ್ ಗೋಲ್ಸ್ ಅದನ್ನು ಬರ್ಕೊಂಡಿದ್ದೀನಿ. ಆ್ಯಂಡ್ ಎಲ್ಲಿ ಇನ್ವೆಸ್ಟ್ ಮಾಡಬೇಕು ಇದನ್ನೆಲ್ಲನೂ ಬರ್ಕೊಂಡಿದ್ದೀನಿ. ಅದಾದಮೇಲೆ ರಿಲೇಷನ್ಶಿಪ್ ಗೋಲ್ಸ್ ದೇ ಆರ್ ಪರ್ಸ್ನಲ್, ಸೊ ಒಂದಷ್ಟು ಹಾಕೊಂಡಿದ್ದೀನಿ. ಸೊ ನೆಕ್ಸ್ಟು ಟ್ರಾವೆಲ್ ಗೋಲ್ಸ್ ಅಂತ ಬಂದಾಗ ನಾನು ಎಲ್ಲಿಗೆ ಟ್ರಾವೆಲ್ ಮಾಡಬೇಕು, ಯಾವ ಜಾಗಕ್ಕೆ, ಅಥವಾ ಆ ಜಾಗದಲ್ಲಿ ಎಲ್ಲಿ ಸ್ಪೆಸಿಫಿಕ್ ಜಾಗಕ್ಕೆ ನಾನು ಹೋಗಬೇಕು, ಅಥವಾ ಯಾವ ಥರ ಪಿಕ್ಚರ್ಸ್ ತೊಗೊಳ್ಬೇಕು, ಆ ಥರ ಫೋಟೋಸ್ನ ಹಾಕ್ಕೊಂಡಿದ್ದೀನಿ. ಹಾಗೇನು ಹೇಳಲ್ಲ ಎಲ್ಲೆಲ್ಲಿ ಅಂತ, ಓಕೆನಾ? ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಮಟೀರಿಯಲಿಸ್ಟಿಕ್ ಗೋಲ್ಸ್, ಏನೇನು ತೊಗೋಬೇಕು ಅಂತ. ದೆರ್ ಇಸ್ ಅ ಸ್ಪೆಸಿಫಿಕ್ ರಿಂಗ್, ಉಂಗುರ, ಒಂದು ಬ್ರ್ಯಾಂಡ್ದು, ಅದು ನಾನು ತೊಗೋಬೇಕು ಅಂತ ಇದೆ. ಸೊ ಆ ಉಂಗುರದ್ದು ಫೋಟೋ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಇದನ್ನು ನಾನು ಚಿಕ್ಕದಾಗೆ ಪ್ರಿಂಟ್ ತೆಗೆಸ್ಬೇಕಾಗಿತ್ತು, ಇಡೀ ಇಷ್ಟು ಅಗಲ ಬಂದ್ಬಿಟ್ಟಿದೆ ಒಂದು ಉಂಗುರದ್ದು. ಬಟ್ ಎನಿವೇಸ್ ಇಟ್ಸ್ ಓಕೆ. ಸೊ ಅದು ಒಂದು ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಆಲ್ಸೋ ಅದು ಬ್ಯಾಂಗ್ಳೂರಲ್ಲಿ ಸಿಗಲ್ಲ, ಸೊ ಹೊರಗಡೆ ಹೋಗಿ ತೊಗೊಂಡು ಬರಬೇಕು. ಸೊ ಅದು ಒಂದು ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಈ ವರ್ಷ ನಾನು ಜಾಸ್ತಿ ಮಟೀರಿಯಲ್ಸ್ದು ಹಾಕ್ಕೊಂಡಿಲ್ಲ. ಯಾಕೆ ಅಂತ ಅಂದರೆ ನಾನು ಇಲ್ಲೂ ಅಷ್ಟೇ ಒಂದಷ್ಟು ಕೋಟ್ಸ್ಗಳು ಹಾಕ್ಕೊಳ್ತೀವಲ್ವ, ಸೊ ಆ ಕೋಟ್ಸಲ್ಲೂ ಹಾಕ್ಕೊಂಡಿದ್ದೀನಿ. ಒನ್ ಆಫ್ ದ ಕೋಟ್ ನಾನು ಈ ಸತಿ ಹಾಕ್ಕೊಂಡಿರೋದು ಇಸ್ ಎಕ್ಸ್ಪೀರಿಯನ್ಸಸ್ ಓವರ್ ಮಟೀರಿಯಲ್ಸ್ ಅಂತ. ಸೊ ನಾನು ಈ ವರ್ಷ ಜಾಸ್ತಿ ದುಡ್ಡು ಮಟೀರಿಯಲ್ಸ್ ಅಂತ ಅಂದರೆ ಬ್ರ್ಯಾಂಡೆಡ್ ಶೇಡ್ಸು ಅಥವಾ ಬ್ಯಾಗ್ಸು ಅಥವಾ ಸುಮ್ಮನೆ ಅನ್ನೆಸೆಸರಿ ತಿನ್ನೋದು, ಅನ್ನೆಸೆಸರಿ ಖರ್ಚು, ಈ ಥರ ಅನ್ನೆಸೆಸರಿ ಮಟೀರಿಯಲ್ಸ್ ಮೇಲೆ, ಅನ್ವಾಂಟೆಡ್ ಮಟೀರಿಯಲ್ಸ್ ಮೇಲೆ ಖರ್ಚು ಮಾಡೋದಕ್ಕಿಂತ ಎಕ್ಸ್ಪೀರಿಯನ್ಸಸ್ ಮೇಲೆ ಖರ್ಚು ಮಾಡಬೇಕು ಅಂತ. ಅಂದರೆ ಒಳ್ಳೊಳ್ಳೆ ಹೋಟೆಲ್, ಯಾವತ್ತೂ ನೋಡದೇ ಇರೋವಂಥ ಹೋಟೆಲ್ಗಳಿಗೆ ಹೋಗಿ ಹೊಸ ಊಟಗಳು ಎಕ್ಸ್ಪೀರಿಯನ್ಸ್ ಮಾಡೋದು, ಹೋಗದೇ ಇರೋವಂಥ ಜಾಗಗಳಿಗೆ ಹೋಗೋದು. ಸೊ ಈ ಥರ ಏನಾದರೂ ಬೇರೆ ಬೇರೆ ಹೊಸ ಎಕ್ಸ್ಪೀರಿಯನ್ಸಸ್ ಮಾಡಬೇಕು ಅಂತ. ದಟ್ ಈಸ್ ಮೈ ಮೇನ್ ಮೋಟೋ ಆಫ್ 2025, ಮಟೀರಿಯಲ್ಸ್ ಓವರ್ ಎಕ್ಸ್ಪೀರಿಯನ್ಸಸ್ ಓವರ್ ಮಟೀರಿಯಲ್ಸ್ ಅಂತ. ಸೊ ಸಿಕ್ಕಾಪಟ್ಟೆ ಏನು ಮಟೀರಿಯಲಿಸ್ಟಿಕ್ ಗೋಲ್ಸ್ ಈ ಸತಿ ಹಾಕ್ಕೊಂಡಿಲ್ಲ ನಾನು. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಒಂದಷ್ಟು ಕೋಟ್ಸ್ಗಳು, ಅಗೇನ್ ಸೇ ಎಸ್ ಟು ನ್ಯೂ ಎಕ್ಸ್ಪೀರಿಯನ್ಸಸ್ ಅಂತ ಇದೆ. ಆ್ಯಂಡ್ ಇನ್ನೊಂದು ಮದರ್ಹುಡ್ ಬಗ್ಗೆ ಒಂದು ಕೋಟ್ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಅಗೇನ್ ನನ್ನ ಹತ್ರ ಒಂದಷ್ಟು ಸ್ಟಿಕ್ಕರ್ಸ್ಗಳಿದ್ವು. ಇದು ನನಗೆ ಸಾವಾನ ಏನೋ ಡ್ರೆಸ್ ಆರ್ಡರ್ ಮಾಡಿದಾಗ ಕಳಿಸಿದ್ದು ಸ್ಟಿಕ್ಕರು. ಆ್ಯಂಡ್ ಇದು 2 ಝೆನ್ಕೋಡೆಡ್ ಬುಕ್ ತೊಗೊಂಡಿದ್ದೆ ನಾನಿದು. ಸೊ ಆ ಬುಕ್ ಜೊತೆ ಬಂದಿದ್ದು. ಸೊ ಚೆನ್ನಾಗಿರೋ ಸ್ಟಿಕ್ಕರ್ಸ್ ಇದೆ, ಹಾರ್ಟ್ಗಳಿದೆ. ಸೊ ಅಲ್ಲಲ್ಲಿ ನಾನು ಮಧ್ಯ ಹಾರ್ಟ್ಗಳು ಹಾಕ್ಬೋದು. ಅದಾದಮೇಲೆ ಇಲ್ಲೇನಿದೆ, ಡೋಂಟ್ ಗಿವ್ ಅಪ್ ಅಂತ ಇದೆ, ಅದನ್ನು ನಾನು ಹಾಕ್ಕೊಳ್ಳಲ್ಲ. ಬಿಕಾಸ್ ಮೇಕ್ ಶ್ಯೂರ್ ನಿಮ್ಮ ವಿಷನ್ ಬೋರ್ಡಲ್ಲಿ ಆಗಿರಲಿ, ನಿಮ್ಮ ಡ್ರೀಮ್ಸಲ್ಲಾಗಿರಲಿ, ನೆವರ್ ಹ್ಯಾವ್ ನೆಗೆಟಿವ್ ವರ್ಡ್ಸ್. ಡೋಂಟ್, ಇದೆಲ್ಲಾನು ನೆಗೆಟಿವ್ ವರ್ಡ್ಸ್ ಇಟ್ಕೊಂಡ್ಲೇಬೇಡಿ. ನೀವು ಏನು ಮಾಡಬಾರ್ದು ಅದನ್ನು ಹಾಕ್ಕೊಂಡ್ಲೇಬೇಡಿ, ಬೆಸ್ಟ್. ಸೊ ಯು ಆರ್ ಅ ಸ್ಟಾರ್ ಅಂತ ಇದೆ, ಡ್ರೀಮ್ಸ್ ಕಮ್ ಟ್ರೂ ಅಂತ ಇದೆ, ಟ್ರಸ್ಟ್ ದ ಪ್ರಾಸೆಸ್ ಅಂತ ಇದೆ, ಫನ್ ಟೈಮ್ಸ್, ಬಿಲೀವ್ ಇನ್ ಯೋರ್ ಸೆಲ್ಫ್, ಸ್ಲೇ, ಯು ಆರ್ ದಿ ಬೆಸ್ಟ್, ಎಂಜಾಯ್ ಗ್ರೋಯಿಂಗ್, ಎವ್ರಿ ಸ್ಮಾಲ್ ಸ್ಟೆಪ್ ಕೌಂಟ್ಸ್, ಪ್ರೌಡ್ ಆಫ್ ಯು, ಮೇಕ್ ಯೋರ್ ಸೆಲ್ಫ್ ಅ ಪ್ರಿಯಾರಿಟಿ, ಸ್ಟೇ ಫೋಕಸ್ಡ್, ಕೀಪ್ ಗೋಯಿಂಗ್, ಯು ಗಾಟ್ ದಿಸ್ ಅಂತ ಒಂದಷ್ಟಿದೆ. ಆಮೇಲೆ ಇದರಲ್ಲಿ ಬಂದ್ಬಿಟ್ಟು ಯು ಗಾಟ್ ದಿಸ್ ಗರ್ಲ್ ಅಂತ ಇದೆ, ಮೇನ್ ಕ್ಯಾರೆಕ್ಟರ್ ಎನರ್ಜಿ ಅಂತ ಇದೆ, ಸರ್ಟಿಫೈಡ್ ಕ್ಯೂಟಿ ಅಂತ ಇದೆ. ಸೊ ಆ್ಯಂಡ್ ಒಂದು ಬೋ ಇದೆ. ಇವಾಗ ಐ ಆಮ್ ಸೋ ಮಚ್ ಇನ್ ಟು ಬೋಸ್. ಸೊ ಇದನ್ನು ಅಲ್ಲಿ ಮಧ್ಯ ನಾನು ವಿಷನ್ ಬೋರ್ಡಲ್ಲಿ ಹಾಕ್ಕೊತೀನಿ. ಸೊ ಇವಾಗ ಅಷ್ಟೇ, ಐ ಥಿಂಕ್ ವಿಡಿಯೋ ಇಸ್ ಡನ್. ಇವಾಗ ನಾನು ಕೆಲಸ ಮಾಡಬೇಕು ಕೂತ್ಕೊಂಡು. ಕೆಲಸ ಏನಪ್ಪ ಅಂತ ಅಂದರೆ ಎಲ್ಲ ಫೋಟೋಸ್ ಕಟ್ ಮಾಡಿ ಇದಕ್ಕೆ ಅಂಟಿಸಿ, ಅದಾದಮೇಲೆ ಫೋಟೋನಲ್ಲಿ ಹಾಕ್ಕೊಂಡು ಏನು ಮಾಡಬೇಕು ಅಂತ ಅಂದರೆ
ಡೈಲಿ ಒಂದ್ಸತಿ ನೋಡಿ ಅದನ್ನು ಬೆಳಗ್ಗೆ ಎದ್ದಿದ ತಕ್ಷಣ ಆದರೂ ಸರಿ. ನಾನು ಇಲ್ಲಿ ಮಲಗೋದಲ್ವಾ, ಸೊ ನಾನು ರೈಟ್ ಸೈಡ್ ವಾಲ್ಗೆ ನಾನು ವಿಷನ್ ಬೋರ್ಡ್ ಹಾಕ್ಕೊತೀನಿ. ಯಾಕೆ ಅಂತ ಅಂದರೆ ಬೆಳಗ್ಗೆ ಎದ್ದಿದ ತಕ್ಷಣ ಅದನ್ನು ನೋಡಿದ ತಕ್ಷಣ ನನಗೆ ನಾನು ಕ್ವೆಶ್ಚನ್ ಮಾಡ್ಕೋಬೇಕು, ನಿಂಗಿರೋ ಇವಾಗಿರೋ ಲೈಫ್ ನಿನಗೆ ಚೆನ್ನಾಗಿದೆ ಅಂತ ಅನ್ಸಿದ್ರೆ ಮಲ್ಕೋ, ಆರಾಮಾಗಿರು, ಫೋನ್ ನೋಡು, ಮಲ್ಕೋ, ಏನು ಬೇಕೋ ಮಾಡ್ಕೋ. ಅಥವಾ ಆ ವಿಷನ್ ಬೋರ್ಡ್ ಮೇಲೆ ಇರೋವಂಥ ಲೈಫ್ ನಿನಗೆ ಬೇಕು ಅಂತ ಅಂದರೆ ಅದಕ್ಕೋಸ್ಕರ ಎದ್ದು ಆ್ಯಕ್ಷನ್ ತಗೋ ಅಂತ. ಆಬ್ವಿಯಸ್ಲಿ ನನಗೆ ಆ ಲೈಫೇ ಬೇಕು, ಯಾಕಂದರೆ ಇವಾಗಿಂತ ಬೆಟರ್ ಲೈಫೇ ಅಲ್ಲಿ ಹಾಕ್ಕೊಂಡಿರ್ತೀನಿ. ಸೊ ಎದ್ದು ಪಟ ಪಟ ಅಂತ ಬೆಳಗ್ಗೆನೇ ಆ ಮೋಟಿವೇಶನ್ ಸಿಕ್ಕಿದ್ರೆ ಕೆಲಸ ಮಾಡೋಕ್ಕೆ ಇನ್ನೂ ಚೆನ್ನಾಗಿ ಅನಿಸುತ್ತೆ. ದಟ್ ಈಸ್ ಒನ್ ಥಿಂಗ್. ಆ್ಯಂಡ್ ಮಲ್ಗೋದು ಮುಂಚೆ ಒಂದ್ಸತಿ ಅದನ್ನು ನೋಡಿ ಇದೆಲ್ಲ ನನ್ನ ಲೈಫಲ್ಲಿ ಇದ್ದರೆ, ಅಂದರೆ ನನ್ನ ಸ್ಕಿನ್ ಹಿಂಗೆ ಹೊಳಿತಾ ಇದ್ರೆ ಹೆಂಗಿರುತ್ತೆ ಒಂದ್ಸತಿ ಅದನ್ನು ಇಮ್ಯಾಜಿನ್ ಮಾಡ್ಕೊಳ್ಳೋದು, ಆ ಫೀಲಿಂಗ್ ಹೋಗೋದು, ಅಂದರೆ ಯು ಆರ್ ಮ್ಯಾಚಿಂಗ್ ದಟ್ ವೈಬ್ರೇಷನ್ ಥರ, ಓಕೆನಾ. ಆ್ಯಂಡ್ ಈ ಉಂಗುರ ನನ್ನ ಹತ್ರ ಆಲ್ರೆಡಿ ಇದ್ದರೆ ಹೆಂಗೆ ಹಾಕೊಂಡು ಹೆಂಗೆ ಓಡಾಡ್ತಾ ಇರ್ತೀನಿ, ಹೀಗೆ ಪ್ರತಿಯೊಂದು ನನ್ನ ಹತ್ರ ಇದ್ದರೆ, ಈ ಕ್ಯಾಮ್ರಾ ನನ್ನ ಹತ್ರ ಇದ್ದರೆ ಹೆಂಗೆ ವ್ಲಾಗ್ ಮಾಡ್ತಾ ಇರ್ತೀನಿ, ನಂಗೆ ಆಲ್ರೆಡಿ 100K ಸಬ್ಸ್ಕ್ರೈಬರ್ಸ್ ಆಗೋದ್ರೆ ಹೆಂಗಿರುತ್ತೆ, ಇದನ್ನೆಲ್ಲ ಒಂದ್ಸತಿ ಇಮ್ಯಾಜಿನ್ ಮಾಡಿ ಮಲ್ಕೊಳ್ಳೋದು. ಸೊ ದಿಸ್ ಇಸ್ ವಾಟ್ ವಿ ಡೂ ವಿಷನ್ ಬೋರ್ಡಲ್ಲಿ. ಸೊ ದ್ಯಾಟ್ಸ್ ಆಲ್ ಫಾರ್ ಟುಡೇಸ್ ವಿಡಿಯೋ. ಐ ಹೋಪ್ ನಿಮ್ಗೆ ಹೆಲ್ಪ್ ಆಗಿದೆ ಅಂತ. ಆ್ಯಂಡ್ ದಿಸ್ ಇಸ್ ಅ ಸೈನ್ ಫಾರ್ ಯು ಟು ಡೂ ಯುವರ್ ವಿಷನ್ ಬೋರ್ಡ್, ಪ್ಲ್ಯಾನ್ ಯುವರ್ 2025 ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ಬರೀ ಪ್ಲ್ಯಾನ್ ಮಾಡೋದಲ್ಲ, ಆ್ಯಕ್ಷನ್ ತೊಗೊಳ್ಳಿ, ವರ್ಕ್ ಮಾಡಿ. ಮತ್ತೆ December 31st ನಾವು ಇವಾಗ ಅನ್ಕೊಳ್ತೀವಿ ದಿಸ್ ಇಸ್ ಜಸ್ಟ್ ದ ಬಿಗಿನಿಂಗ್ ಅಂತ, ಬಟ್ ನೋಡಿ ಪಟ್ ಅಂತ ಆಗಲೇ ಇವತ್ತು ಒಂದಿನ ಮುಗ್ದೇ ಹೋಯ್ತು, January 1st ಇವತ್ತಿಂದೇನು. ಸೊ ಇನ್ನು December 31st ಹಿಂಗೆ ನೋಡೋ ಅಷ್ಟೊತ್ತಿಗೆ ಬಂದ್ಬಿಟ್ಟಿರುತ್ತೆ. ಸೊ ಹಿಂಗೇ ಕೂತ್ಕೊಂಡಿರೋದ್ ಬದಲು ಆ್ಯಕ್ಷನ್ ತೊಗೊಂಡು ವಾಪಸ್ December 31st ಬಂದು ನಾವು ಏನೇನು ಅಚೀವ್ ಮಾಡಿದ್ದೀವಿ ಅಂತ ನೋಡೋಣ. ಸೊ ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಕೀಪ್ ಸ್ಮೈಲಿಂಗ್. ಹ್ಯಾಪಿ 2025. ಲವ್ ಯು ಆಲ್. ಬೇಗ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ. ಐ ಲವ್ ಯು.